Hello everyone, welcome to my channel, that is the Chemistry Club. Let us start with the today's topic, that is I brought some definitions and I brought some calculation part in stereochemistry, and we'll discuss over that. Okay, let us start with the today's class, that is first of all we will go to some definitions like anomers. Okay, first definition ನೋಡೋಣ. This is a anomers. What are anomers? Anomers ಅಂದ್ರೆ ಏನು first of all? Okay, when we're talking about anomers are such things are cyclic monosaccharides, means monosaccharides ನೋಡ್ತೀವಿ ಕಾಮನ್ ಆಗಿ, or glycosides that are epimers differing from each others in configurations of C1 if they are aldoses, or in the configuration of C2 if they are ketoses. The epimeric carbon anomers are known as anomeric center. Okay, ಏನಪ್ಪ ಅಂದರೆ these anomers are most probably found in monosaccharides ಅಲ್ಲಿ ಫೈಂಡ್ ಮಾಡ್ತೀವಿ. ಓಕೆ, ಇವಾಗ ಈ ಮಾಲಿಕ್ಯೂಲ್ ಅಬ್ಸರ್ವ್ ಮಾಡಿ. ಓಕೆ, ಲೆಟ್ ಅಸ್ ಡಿಸ್ಕಸ್ ವಿತ್ ಅ ಪರ್ಟಿಕ್ಯುಲರ್ ವಿತ್ ಎಕ್ಸಾಂಪಲ್. ಐ ಆಮ್ ಹ್ಯಾವಿಂಗ್ ಆಲ್ಫಾ ಡಿ ಗ್ಲೂಕೋಪೈರನೋಸ್ ಆ್ಯಂಡ್ ಬಿಟಾ ಡಿ ಗ್ಲೂಕೋಪೈರನೋಸ್. ಆಲ್ಫಾ ಡಿ ಗ್ಲೂಕೋಪೈರನೋಸು ಆ್ಯಂಡ್ ಬಿಟಾ ಡಿ ಗ್ಲೂಕೋಪೈರನೋಸು ಬೋತ್ ಆರ್ ಸೇಮ್ ಓನ್ಲಿ ಎಕ್ಸೆಪ್ಟ್ ದಿಸ್ ಕಾರ್ಬನ್. ಪರ್ಟಿಕ್ಯುಲರ್ ಈ ಒಂದು ಕಾರ್ಬನ್ ಏನು ಮಾಡ್ತಿದ್ದಾರೋ, ದಿಸ್ ಕಾರ್ಬನ್ ಪರ್ಟಿಕ್ಯುಲರ್ಲಿ ಈ ಒಂದು ಕಾರ್ಬನ್ ಬಿಟ್ಟು ಐ ಆಮ್ ನಾಟ್ ಶೇಡಿಂಗ್, ಐ ವಿಲ್ ಶೇಡ್ ವಿತ್ ದ ಪಿಂಕ್ ಕಲರ್. ಓಕೆ, ಐ ವಿಲ್ ಶೇಡ್ ವಿತ್ ದ ಪಿಂಕ್ ಕಲರ್. ದಟ್ ಈಸ್ ಈ ಒಂದು ಕಾರ್ಬನ್ನ ಬಿಟ್ಟು ಉಳ್ಕಿದ ಎಲ್ಲ ತಗದಂಥ ಒಂದು ಬಾಂಡ್ ಅಟ್ಯಾಚ್ಮೆಂಟ್ ಮಾಡ್ತೀವಿ ಸೇಮ್ ಅದು. ಸೊ ದಿಸ್ ಈಸ್ ಅ ಆನೋಮರಿಕ್ ಕಾರ್ಬನ್ ಅಂತ ಕರಿತೀವಿ. ಇದಕ್ಕೆ ಕರಿತೀವಿ ಆನೋಮರಿಕ್ ಕಾರ್ಬನ್. ಯಾವುದು ಕಾನ್ಫಿಗರೇಷನ್ಸಲ್ಲಿ ಯಾವುದು ಡಿಫ್ರೆಂಟ್ ಇರುತ್ತಲ್ಲ ಅದಕ್ಕೆ ಕರಿತೀವಿ ನಾವು ಆನೋಮರಿಕ್ ಕಾರ್ಬನ್ ಅಂತ ಕರಿತೀವಿ. ಓಕೆ, ದಿಸ್ ಈಸ್ ಅ C1 ಆನೋಮರ್ಸ್ ಅಂತ ಕರಿತೀವಿ. ದಿಸ್ ಈಸ್ ಅ C1 ಆನೋಮರ್. ಇಫ್ ನಿಮ್ಮ ಒಂದು ಶುಗರಲ್ಲಿ ಅಲ್ಡೋಸಸ್ ಇತ್ತಪ್ಪ ಅಂದರೆ ವಿ ಆರ್ ಗೋಯಿಂಗ್ ಟು ಸಿ C1 ಆನೋಮರ್. ಇಫ್ ನಿಮ್ಮ ಒಂದು ಗ್ಲೂಕೋಸಲ್ಲಿ ನಿಮ್ಮ ಒಂದು ಶುಗರಲ್ಲಿ ಕೀಟೋಸ್ ಇತ್ತಪ್ಪ ಅಂದರೆ, ಕೀಟೋಸ್ ಎಸ್ ಅ ಫಂಕ್ಷನ್ ಗ್ರೂಪ್ ಇತ್ತಪ್ಪ ಅಂದರೆ ವಿ ಆರ್ ಗೋಯಿಂಗ್ ಟು ಸಿ ಎಸ್ ಅ C2 ಆನೋಮರ್ಸ್ನ ಕಾಮನ್ ಆಗಿ ನೋಡ್ತೀವಿ. ಸೊ ದಿಸ್ ಈಸ್ ಬೇಸಿಕಲಿ ಅಬೌಟ್ ಆನೋಮರ್ಸ್, ಸಿಂಪಲ್ ಥಿಂಗ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ಎಪಿಮರ್ಸ್. ಎಪಿಮರ್ಸ್ ಅಂದರೆ ಎಪಿಮರ್ಸ್ ಆರ್ ಅ ಡಯಾಸ್ಟಿರಿಯೋಮರ್ಸ್. These are diastereomer. These are part of diastereomer and that contain more than one chiral center but differ from each other in absolute configuration at only one chiral center. ಅಂದರೆ epimers are diastereomers but they are having more than 2, more than 3 ಏನು ಮಾಡ್ತಾವೆ ನಂಬರ್ ಆಫ್ chiral center ಇರ್ತಾವೆ, ಬಟ್ ಬೋತ್ ಆರ್ ಡಿಫರಿಂಗ್ ಫ್ರಮ್ ಓನ್ಲಿ ಒನ್ chiral center. ಒಂದು ಅಬ್ಸಲ್ಯೂಟ್ ಕಾನ್ಫಿಗರೇಷನ್ನು ಎಟ್ ಒನ್ chiral center ಅಷ್ಟೇ ಡಿಫರ್ ಆಗ್ತದೆ. ಎಲ್ಲ chiral center ಏನು ಅಬ್ಸಲ್ಯೂಟ್ ಕಾನ್ಫಿಗರೇಷನ್ ಸೇಮ್ ಇರ್ತದೆ, ಬಟ್ ಒನ್ chiral center ಎಂದು ಅಬ್ಸಲ್ಯೂಟ್ ಕಾನ್ಫಿಗರೇಷನ್ ಮಾಡ್ತದೆ ಡಿಫ್ರೆಂಟ್ ಇರ್ತದೆ. ಓಕೆ, ಯು ಕ್ಯಾನ್ ಸಿ ಓವರ್ ಹಿಯರ್. ಸಪೋಸ್ ನಾ ಏನು ಮಾಡ್ತೇನೆ ಅಂದರೆ, ಸಪೋಸ್ ಐ ವಿಲ್ ಮಾರ್ಕ್ ಸಮಥಿಂಗ್. ಓಕೆ, ನಾನು ಈ ಪೋರ್ಷನ್ ನೋಡ್ಕೊರಿ ಬೇಕಾದ್ರೆ, ದಿಸ್ ಪೋರ್ಷನ್, ಅಬ್ಸರ್ವ್ ದಿಸ್ ಪೋರ್ಷನ್. ಓಕೆ, ದಿಸ್ ಪೋರ್ಷನ್ ಆಫ್ ದಿಸ್ ಗ್ಲೂಕೋಸ್ ಆ್ಯಂಡ್ ದಿಸ್ ಪೋರ್ಷನ್ ಆಫ್ ದಿಸ್ ಗ್ಲೂಕೋಸ್ ಅಬ್ಸರ್ವ್ ಮಾಡಿದಾಗ ನನಗೆ ಗೊತ್ತಾಗ್ತದೆ, ಸಪೋಸ್ ಓನ್ಲಿ ದಿಸ್ ಪೋರ್ಷನ್ ಈಸ್ ಡಿಫ್ರೆಂಟ್ ಆ್ಯಂಡ್ ರಿಮೈನಿಂಗ್ ಆಲ್ ದ ಪೋರ್ಷನ್ಸ್ ಆರ್ ಸೇಮ್ ಆ್ಯಸ್ ಇಟ್ ಈಸ್ ಫ್ರಮ್ ಗ್ಲೂಕೋಸ್ ಟು ಮ್ಯಾನೋಸ್. ಅಂದರೆ ಸಪೋಸ್ ಐ ವಿಲ್ ಗಿವ್ ಅ ನಂಬರಿಂಗ್. ಓಕೆ, ನಂಬರಿಂಗ್ ಕೊಟ್ಟರೆ ದಿಸ್ ಇಸ್ ದ ಫಸ್ಟ್ ಕಾರ್ಬನ್ ಆ್ಯಂಡ್ ದಿಸ್ ಇಸ್ ಸೆಕೆಂಡ್ ಕಾರ್ಬನ್, third carbon, fourth carbon, fifth carbon, sixth carbon. One carbon, second carbon, third carbon, fourth, fifth, sixth carbon. ನೋಡಿದ್ರೆ ನನಗೆ ಏನು ಮಾಡ್ತಾರೆ, C2 ಕಾರ್ಬನ್ ನೋಡಿದಾಗ C2 ಕಾರ್ಬನ್ ಈಸ್ ವೇರಿಂಗ್, C2 ಕಾರ್ಬನ್ ಅಷ್ಟೇ ವೇರಿ ಇದೆ. ಸೊ ದೀಸ್ ಗ್ಲೂಕೋಸ್ ಆ್ಯಂಡ್ ಮ್ಯಾನೋಸ್ ಆರ್ ಕಾಲ್ಡ್ ಆಸ್ ಅ C2 ಎಪಿಮರ್. ಅಂದರೆ ಒಂದೇ ಒಂದು chiral ಸೆಂಟ್ರಲ್ಲಿ ಏನು ಮಾಡ್ತಾರೆ, ಅವುಗಳ ಅಬ್ಸಲ್ಯೂಟ್ ಕಾನ್ಫಿಗರೇಷನ್ ಮಾಡ್ತಾರೆ ಡಿಫ್ರೆಂಟ್ ಇರ್ತದೆ. ಓಕೆ, ಯು ಕ್ಯಾನ್ ಸಿ ಅಬ್ಸಲ್ಯೂಟ್ ಕಾನ್ಫಿಗರೇಷನ್ ಅಂದರೆ RS ಕಾನ್ಫಿಗರೇಷನ್ ಡಿಫ್ರೆಂಟ್ ಇರ್ತದೆ. RS ಕಾನ್ಫಿಗರೇಷನ್ ಮಾಡ್ತಿದ್ರಿ ಡಿಫ್ರೆನ್ಸು ಆಗ್ತಾ ಹೋಗ್ತದೆ. ಸಪೋಸ್ ಈ ಒಂದು ಮಾಲಿಕ್ಯೂಲ್ ನೋಡಿದಾಗ ನನಗೇನು ಬರ್ತದೆ, ಇಲ್ಲಿ S ಕಾನ್ಫಿಗರೇಷನ್ ಬರ್ತದೆ. ಸಪೋಸ್ ದಿಸ್ ಇಸ್ OH ರೈಟ್ ಸೈಡ್ ಇತ್ತಪ್ಪ, ಏನು ಹೇಳಿದೆ ನಾನು, R ಕಾನ್ಫಿಗರೇಷನ್, S ಕಾನ್ಫಿಗರೇಷನ್, ದಿಸ್ ಇಸ್ ಅ R ಕಾನ್ಫಿಗರೇಷನ್. ಬಟ್ ಇಲ್ಲಿ ದಿಸ್ ಇಸ್ R, S, ದಿಸ್ ಇಸ್ ಆಲ್ಸೋ ಎಸ್. ಓಕೆ, ಈ ಥರ ಮಾಡ್ತಾರೆ. ಓನ್ಲಿ ದಿಸ್ ಪರ್ಟಿಕ್ಯುಲರ್ ಕಾರ್ಬನ್ ಏನು ಮಾಡ್ತಾರೆ, ಕಾನ್ಫಿಗರೇಷನ್ ಚೇಂಜ್ ಆಗಿದೆ. ಸೊ ದಿಸ್ ಇಸ್ ವಾಟ್ ಕಾಲ್ಡ್ ವಿ ಆರ್ ಗೋಯಿಂಗ್ ಟು ಕಾಲ್ ಆಸ್ ಎಪಿಮರ್ಸ್ ಅಂತ ಕರಿತೀವಿ. ಸೊ ಕಮಿಂಗ್ ಟು ದಿಸ್ ಟು ಡೆಫಿನೇಷನ್ಸ್ ಐ ನೀಡೆಡ್ ಟು ಡಿಸ್ಕಸ್ ವಿತ್ ಯು ಗೈಸ್. ಸೊ ನೆಕ್ಸ್ಟ್ ಕಮಿಂಗ್ ಟು ದ ನಂಬರ್ ಆಫ್ ಸ್ಟೀರಿಯೋಐಸೋಮರ್ಸ್. ಕ್ಯಾಲ್ಕುಲೇಷನ್ ಪಾರ್ಟ್, ದಿಸ್ ಇಸ್ ಎ ಕ್ಯಾಲ್ಕುಲೇಷನ್ ಪಾರ್ಟ್ ಇನ್ ಸ್ಟೀರಿಯೋಕೆಮಿಸ್ಟ್ರಿ. ಕ್ಯಾಲ್ಕುಲೇಷನ್ ಪಾರ್ಟ್ ನೋಡೋದು, ನಂಬರ್ ಆಫ್ ಸ್ಟೀರಿಯೋಐಸೋಮರ್ಸ್. ಒಂದು ಮಾಲಿಕ್ಯೂಲ್ ಕೊಡ್ತಾರೆ, ಒಂದು ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಕೊಟ್ಟು how many number of stereoisomers can be possible in this particular thing, ಒಂದು ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಎಷ್ಟು ಸ್ಟೀರಿಯೋಐಸೋಮರ್ಸ್ ಪಾಸಿಬಲ್. ಸೊ ಬಿಫೋರ್ ಗೋಯಿಂಗ್ ಟು ದ್ಯಾಟ್ we have to know what a number of chiral center.
ಕೈರಲ್ ಸೆಂಟರ್ ಬಗ್ಗೆ ಐಡಿಯಾ ಇರಬೇಕು. ಓಕೆ, ಕೈರಲ್ ಸೆಂಟರ್ ಬಗ್ಗೆ ಐಡಿಯಾ ಇರಬೇಕು. ನಂಬರ್ ಆಫ್ ಕೈರಲ್ ಸೆಂಟರ್ ಎಷ್ಟಿರ್ತಾವೆ ಒಂದು ಮಾಲಿಕ್ಯೂಲಲ್ಲಿ ಅಂತೇಳಿ ಮಾಡ್ತಾರೆ, ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಸೊ ಯು ನೋ ದ್ಯಾಟ್ ನಂಬರ್ ಆಫ್ ಕೈರಲ್ ಸೆಂಟರ್ನ ಯಾವ ರೀತಿ ನೋಡ್ತಪ್ಪ ಅಂದರೆ, ಸಪೋಸ್ ಫಾರ್ ಎಕ್ಸಾಂಪಲ್ ಐ ಆಮ್ ಗೋಯಿಂಗ್ ಟು ಟೇಕ್ ದಿಸ್ ಪರ್ಟಿಕ್ಯುಲರ್ ಮಾಲಿಕ್ಯೂಲ್, ಈ ಥರ ಒಂದು ಮಾಲಿಕ್ಯೂಲ್ ತೊಗೊತೀನಿ. ಸೊ ಐ ಆಮ್ ಹ್ಯಾವಿಂಗ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ದಟ್ ಈಸ್ ಈ ಥರ ಏನು ಮಾಡ್ತಾರೆ ನನ್ನ ಮಾಲಿಕ್ಯೂಲ್ ಇದೆ. ಓಕೆ, ದಿಸ್ ಈಸ್ ಅ ಟೈಪ್ ಆಫ್ ಮಾಲಿಕ್ಯೂಲ್. ಇವಾಗ ಓಕೆ, ದಿಸ್ ಇಸ್ ಅ ಪರ್ಟಿಕ್ಯುಲರ್. ಇವಾಗ ನಾನು ಕೈರಲ್ ಸೆಂಟರ್ ಹುಡುಕಿದ್ರೆ, ಹೌ ಮೆನಿ ಕೈರಲ್ ಸೆಂಟರ್ ಆರ್ ದೇರ್ ಪ್ರೆಸೆಂಟ್ ಇನ್ ದಿಸ್? This is a one chiral center and this is a one chiral center, right? Am I right? This is one chiral center and this is one chiral center. So ಇಲ್ಲಿ ಮಾಡ್ತೀವಿ chiral centers are 2. Chiral centers are 2. Okay. So when coming to the next particular like chiral axis ನೋಡಿದ್ವಲ್ಲ ಒಂದ್ಸರಿ ಏನು ಮಾಡ್ತೀವಿ, chiral axis ನೋಡಿದ್ವಿ. ಸ್ವಲ್ಪ ಮಾಲಿಕ್ಯೂಲ್ಸ್ ಏನು ಮಾಡ್ತೀವಿ, chiral center ಇರಂಗಿಲ್ಲ, chiral axis ನೋಡಿದ್ವಿ. ಅಂದರೆ ಲೈಕ್ ಅಲಿನ್ ಸಿಸ್ಟಮ್ ಆಗಿರ್ಬೋದು, ಲೈಕ್ ಬೈಫಿನಲ್ ಸಿಸ್ಟಮ್ ಆಗಿರ್ಬೋದು, ಲೈಕ್ ಸ್ಪೈರೆನ್ಸ್ ಸಿಸ್ಟಮ್ ಆಗಿರ್ಬೋದು. ಇದರಲ್ಲಿ ಮಾಡೋಂಗಿಲ್ಲ ಅಂದರೆ ಇಯರ್ ಇನ್ ದಟ್ ವಿ ಆರ್ ನಾಟ್ ಹ್ಯಾವಿಂಗ್ ಎನಿ ಕೈರಲ್ ಸೆಂಟರ್ಸ್ ಇರೋಂಗಿಲ್ಲ. ಅಲ್ಲಿ ಮಾಡ್ತೀವಿ ಕೈರಲ್ ಆಕ್ಸೆಸ್ ಇರ್ತಾವ, ಅವುಗಳನ್ನು ಕೂಡ ಕೈರಲ್ ಸೆಂಟರ್ಸ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ನಾವು ಒಂದು ಅಲ್ಕಿನ್ ಹೆಂಗಿತ್ತಂದರೆ ಐ ಆಮ್ ಹ್ಯಾವಿಂಗ್ ಅಲ್ಕಿನ್ ಲೈಕ್ ದಿಸ್. ಈ ಥರ ಏನು ಮಾಡ್ತಾರೆ, ಅಲ್ಕಿನ್ ಇತ್ತಲ್ರಿ ನಮ್ಮದು. ಸೊ ದಿಸ್ ಈಸ್ ಅ ಕ್ಲೋರಿನ್ ಆ್ಯಂಡ್ ದಿಸ್ ಇಸ್ ಅ ಹೈಡ್ರೋಜನ್, ಕ್ಲೋರಿನ್ and this is blue. So ಇಲ್ಲಿ ಏನು ಮಾಡ್ತದೆ ಅಂದರೆ I am going to consider this particular axis also chiral center ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಸೇಮ್ ಆಸ್ ಇಟ್ ಈಸ್ ಇನ್ ದ ಕೇಸ್ ಆಫ್ ಬೈಫಿನಲ್ ಆಲ್ಸೋ, ನಾ ಏನು ಮಾಡ್ತೀನಿ ಅಂದರೆ ಬೈಫಿನಲ್ ಇರ್ತಕ್ಕಂಥ ಈ ಥರ ಬೈಫಿನಲ್ ಇರ್ತದೆ ನಮ್ಮದು. ಬೈಫಿನಲ್ ಇರ್ತದೆ, ದಿಸ್ ಇಸ್ ಅ ವೆಡ್ಜ್ ಡ್ಯಾಶ್ ಬಾಂಡ್ ಆ್ಯಂಡ್ ದಿಸ್ ಇಸ್ ಅ ವೆಡ್ಜ್ ಬಾಂಡ್ ನಾವು ನೋಡ್ತೀನಿ. ಸೊ ಇವಾಗ ಏನು ಮಾಡ್ತಾರೆ, ಇಲ್ಲಿ ಸಪೋಸ್ CH3 ಅಟ್ಯಾಚ್ ಮಾಡಿ, NO2 ಅಟ್ಯಾಚ್ ಮಾಡಿ, ಹಿಯರ್ ಆಲ್ಸೋ NO2, CH3 ಈ ಥರ ಅಟ್ಯಾಚ್ ಮಾಡಿದಾಗ ಏನು ಮಾಡ್ತಾರೆ, ನನ್ನ ಒಂದು ಮಿಡಲ್ ಇರ್ತಂಥ ಬಾಂಡು, ನನ್ನ ಒಂದು ಈ ಥರ ಬಾಂಡ್ ಏನು ಮಾಡ್ತಾರೆ, ದಿಸ್ ಈಸ್ ಅ ಕೈರಲ್ ಆಕ್ಸಿಸ್ ಆ್ಯಕ್ಚುಲಿ ಆ್ಯಂಡ್ ಇಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಅ ಕೈರಲ್ ಸೆಂಟರ್ ಅಂತೇಳಿ ಮಾಡಿ ಕನ್ಸಿಡರ್ ಮಾಡ್ತೀನಿ. ಸೇಮ್ ಇಸ್ ಇನ್ ದ ಕೇಸ್ ಆಫ್ ಸ್ಪೈರೆನ್ಸ್ ಅಂತ ಕರಿತೀವಿ. ಓಕೆ, ಸರ್ ಸ್ಪೈರೆನ್ಸ್ ಆರ್ ಸ್ಪೈರೋ, ಓಕೆ ಸ್ಪೈರೆನ್ಸ್ ಆರ್ ಸ್ಪೈರೋ ಅಂತ ಕರಿತೀವಿ. ಈ ಥರ ಏನು ಮಾಡ್ತಾರೆ ಮಾಲಿಕ್ಯೂಲ್ ಓಕೆ, ಈ ಥರ ಏನು ಮಾಡ್ತಾರೆ ಮಾಲಿಕ್ಯೂಲ್ ಇದೆ. ಇಲ್ಲಿ ಏನು ಮಾಡ್ತೀನಿ ಅಂದರೆ ಇಲ್ಲಿ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದಿಸ್ ಹೋಲ್ ಪೋರ್ಷನ್ ಆ್ಯಸ್ ಅ ಕೈರಲ್ ಆಕ್ಸಿಸ್ ಆ್ಯಂಡ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಒನ್ ಕೈರಲ್ ಸೆಂಟರ್ ಅಂತ ಹೇಳ್ತೀವಿ. ಈ ಥರ ಏನು ಮಾಡ್ತೀವಿ ಅಂದರೆ ಇವುಗಳನ್ನು ಕೂಡ ಏನು ಮಾಡ್ತಾರೆ, ಕೈರಲ್ ಆಕ್ಸಿಸ್ ಕೂಡ ಏನು ಮಾಡ್ತೀವಿ ನಾವು ಕೈರಲ್ ಸೆಂಟರ್ಸ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಓಕೆ, ದಿಸ್ ಇಸ್ ಅ ಪರ್ಟಿಕ್ಯುಲರ್ ಥಿಂಗ್ ಮೀನ್ಸ್ ವಿ ಹ್ಯಾವ್ ಟು ನೋ ಅಬೌಟ್ ಬಿಫೋರ್ ಗೋಯಿಂಗ್ ಟು ಕ್ಯಾಲ್ಕುಲೇಷನ್ ಪಾರ್ಟ್ ಆಫ್ ದ ಪರ್ಟಿಕ್ಯುಲರ್ ಥಿಂಗ್ಸ್. ಲೈಕ್ ಸ್ಟೀರಿಯೋ ಐಸೋಮರ್ಸ್ನ ಎವರೇಜ್ ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಮುಂಚೆ ಇವುಗಳ ಬಗ್ಗೆ ಐಡಿಯಾ ಇರಬೇಕು. ಓಕೆ, ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಕ್ಯಾಲ್ಕುಲೇಷನ್ ಪಾರ್ಟ್. ದಟ್ ಈಸ್, ಸೊ ಒಂದು ಮಾಲಿಕ್ಯೂಲ್ ನೋಡಿದಾಗ, ಪರ್ಟಿಕ್ಯುಲರ್ ಮಾಲಿಕ್ಯೂಲ್ಸ್ನ ನೋಡಿದಾಗ ನನಗೆ ಗೊತ್ತು ಮಾಲಿಕ್ಯೂಲ್ಸಲ್ಲಿ ಎರಡು ಥರ ಮಾಲಿಕ್ಯೂಲ್ಸ್ ನೋಡ್ತೀವಿ. ಒಂದು ಏನು ಮಾಡ್ತೀವಿ, ಸಿಮೆಟ್ರಿಕ್ ಮಾಲಿಕ್ಯೂಲ್ಸ್ ನೋಡ್ತೀವಿ ಆ್ಯಂಡ್ ಇನ್ನೊಂದು ಏನು ಮಾಡ್ತೀನಿ, ಅನ್ಸಿಮೆಟ್ರಿಕ್ ಮಾಲಿಕ್ಯೂಲ್ಸ್ ನೋಡ್ತೀನಿ. ಅನ್ಸಿಮೆಟ್ರಿಕ್ ಮಾಲಿಕ್ಯೂಲ್ಸ್ ನೋಡ್ತೀನಿ. ಸಿಮೆಟ್ರಿಕ್ ಮಾಲಿಕ್ಯೂಲ್ ಅಂದರೆ ವಿ ಆಲ್ರೆಡಿ ಸ್ಟಡಿಡ್ ಅಬೌಟ್ ದಟ್ ಈಸ್ ಅ POS ಪ್ರೆಸೆಂಟ್ ಇರ್ತದೆ, COS ಪ್ರೆಸೆಂಟ್ ಇರ್ತದೆ, ಲೈಕ್ ಆಲ್ಟರ್ನೇಟ್ ಆಕ್ಸಿಸ್ ಆಫ್ ಸಿಮೆಟ್ರಿಕ್ ಪ್ರೆಸೆಂಟ್ ಇರ್ತದೆ. ಈ ಥರ ಏನು ಮಾಡ್ತಾರೆ, ಈ ಥರ ಸಿಮೆಟ್ರಿ ಪ್ರೆಸೆಂಟ್ ಇತ್ತಪ್ಪ ಅಂದರೆ ದಟ್ ಈಸ್ ಕಾಲ್ಡ್ ಎಸ್ ಅ ಸಿಮೆಟ್ರಿಕ್ ಮಾಲಿಕ್ಯೂಲ್. ಸಪೋಸ್ ಯಾವುದೇ ಒಂದು ಸಿಮೆಟ್ರಿ ಪ್ರೆಸೆಂಟ್ ಇಲ್ಲಪ್ಪ ಅಂದರೆ ದೆನ್ ವಿ ಕ್ಯಾನ್ ಕಾಲ್ ಇಟ್ ಎಸ್ ಅ ಅಸಿಮೆಟ್ರಿಕ್ ಮಾಲಿಕ್ಯೂಲ್. ಸಪೋಸ್ POS ಅಬ್ಸೆಂಟ್, COS ಅಬ್ಸೆಂಟ್ ಇತ್ತಪ್ಪ ಏನು ಮಾಡ್ತೀವಿ, ದಿಸ್ ಇಸ್ ಕಾಲ್ಡ್ ಎಸ್ ಅ ಅಸಿಮೆಟ್ರಿಕ್ ಅಥವಾ ಅನ್ಸಿಮೆಟ್ರಿಕ್ ಮಾಲಿಕ್ಯೂಲ್ ಅಂತೇಳಿ ಕರಿತೀವಿ. ಓಕೆ, ಲೆಟ್ ಅಸ್ ಡಿಸ್ಕಸ್ ವಿತ್ ಅನ್ಸಿಮೆಟ್ರಿಕ್ ಮಾಲಿಕ್ಯೂಲ್ ಫಸ್ಟ್ ಏನು ಮಾಡ್ತೀನಿ, ಅನ್ಸಿಮೆಟ್ರಿಕಲ್ ಮಾಲಿಕ್ಯೂಲ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಅನ್ಸಿಮೆಟ್ರಿಕಲ್ ಮಾಲಿಕ್ಯೂಲಲ್ಲಿ ನಾವು ಯಾವ ಥರ ಒಂದು ಸ್ಟೀರಿಯೋ ಐಸೋಮರ್ಸ್ನ ಫೈಂಡ್ ಮಾಡ್ತೀವಿ. ಓಕೆ, ಅನ್ಸಿಮೆಟ್ರಿಕಲ್ ಮಾಲಿಕ್ಯೂಲಲ್ಲಿ ಇಫ್ ಪರ್ಟಿಕ್ಯುಲರ್ molecule is unsymmetrical molecule, then number of stereo isomer is equals to 2 to the power of n. 2 to the power of n ಅಂತ ಬರ್ತದೆ. So number of stereo isomers is equals to 2 to the power of n ಅಂತ ಬರ್ತದೆ. So this is a particular, we have to know that. And suppose unsymmetrical molecule ಅಂದ್ರೆ there is no presence of POS and COS. Plane of symmetry present ಇರಂಗಿಲ್ಲ and center of symmetry present ಇರಂಗಿಲ್ಲ. If plane of symmetry and center of symmetry is absent, then it is never be meso compound ಅಲ್ಲ. ಓಕೆ, ಇದು ಯಾವತ್ತು meso compound ಆಗಂಗಿಲ್ಲ. ಸೊ ಅದಕ್ಕೋಸ್ಕರ ಮಾಡ್ತಾರೆ number of meso compounds in unsymmetrical molecule is always zero ಅಂತ ಕರಿತೀವಿ. always zero ಅಂತ ಕರಿತೀವಿ. So next coming to the number of number of enantiomeric pair ಅಂತ ಇನ್ನೊಂದು ಕ್ವಶನ್ ಕೇಳಿದಾರೆ. enantiomeric
ಪೇರ್ ಅಂತ ಕರಿತೀವಿ, ಎನಾನ್ಶಿಯೋಮರಿಕ್ ಪೇರ್ ಅಂತ ಕರಿತೀವಿ. ನಂಬರ್ ಆಫ್ ಎನಾನ್ಶಿಯೋಮರಿಕ್ ಪೇರ್ ಎಷ್ಟಿರ್ತಾವೆ. ಸೊ ಇದು ಈಸ್ ಈಕ್ವಲ್ಸ್ ಟು ಆಪ್ಟಿಕಲಿ ಆಕ್ಟಿವ್ ಡಿವೈಡ್ ಬೈ 2, ಆಪ್ಟಿಕಲಿ ಆಕ್ಟಿವ್ ಐಸೋಮರ್ಸ್ ಡಿವೈಡ್ ಬೈ 2. ಆಪ್ಟಿಕಲಿ ಆಕ್ಟಿವ್ ಐಸೋಮರ್ಸ್ ಅಂದ್ರೇನು, ದಿಸ್ ಐಸೋಮರ್ಸ್, ಸ್ಟೀರಿಯೋ ಐಸೋಮರ್ಸ್. ಓಕೆ, ಸ್ಟೀರಿಯೋ ಐಸೋಮರ್ಸಲ್ಲಿ ಓಕೆ, ನೆಕ್ಸ್ಟ್ ಐ ಗೋ ಟು ನೆಕ್ಸ್ಟ್ ಸ್ಲೈಡ್. ಸೊ ಸ್ಟೀರಿಯೋ ಐಸೋಮರ್ಸಲ್ಲಿ there may be presence of optically active isomers or maybe optically inactive isomers. Optically inactive isomers ಅಂತಲೂ ಇರ್ತಾವೆ. ಆಪ್ಟಿಕಲಿ ಆಕ್ಟಿವ್ ಐಸೋಮರ್ಸ್, ಆಪ್ಟಿಕಲಿ ಇನ್ಆಕ್ಟಿವ್ ಐಸೋಮರ್ಸ್. ಆಪ್ಟಿಕಲಿ ಇನ್ಆಕ್ಟಿವ್ ಅಂದ್ರೆ ಏನು, ಫಾರ್ ಎಕ್ಸಾಂಪಲ್ ಮೀಸೋ, ದೀಸ್ ಆರ್ ಆಪ್ಟಿಕಲಿ ಇನ್ಆಕ್ಟಿವ್. ಯಾಕಂದರೆ there is a presence of plane of symmetry, there is a presence of plane of symmetry or say a center of symmetry ಇರ್ತದೆ. ಸೊ these are optically inactive. ಆಪ್ಟಿಕಲಿ ಆಕ್ಟಿವ್ ಅಂತಂದರೆ which rotate the plane polarized light, ಈ ಥರ ಮಾಡ್ತಾವೆ. ಸ್ಟೀರಿಯೋ ಐಸೋಮರ್ಸಲ್ಲಿ ಈ ಥರ ಪ್ರೆಸೆನ್ಸ್ ಇರ್ತಾವೆ. ಸೊ ನಂಬರ್ ಆಫ್ ಎನಾನ್ಶಿಯೋಮರಿಕ್ pairs is equals to optically active molecules, optically active isomers divided by 2, that is equals to 2n divided by 2. 2n ಅಂತಂದರೆ ಯಾಕಂತಂದರೆ ಇನ್ ಅನ್ಸಿಮೆಟ್ರಿಕಲ್ ಮಾಲಿಕ್ಯೂಲಲ್ಲಿ ಆಪ್ಟಿಕಲ್ ಇನ್ಆಕ್ಟಿವ್ ಮಾಲಿಕ್ಯೂಲ್ಸ್ ಅಥವಾ ಆಪ್ಟಿಕಲ್ ಇನ್ಆಕ್ಟಿವ್ ಐಸೋಮರ್ಸ್ ಯಾವ ಇರಂಗಿಲ್ಲ. ಅದಕ್ಕೋಸ್ಕರ ಮಾಡ್ತೀವಿ ನಂಬರ್ ಆಫ್ ಸ್ಟೀರಿಯೋ ಐಸೋಮರ್ಸ್ ಅಂದರೆ 2n ಇದಲ್ಲ, ದೀಸ್ ಆಲ್ ಆರ್ ಆಪ್ಟಿಕಲಿ ಆಕ್ಟಿವ್ ಐಸೋಮರ್ಸ್. ಓಕೆ, ದಟ್ಸ್ ವೈ ಐ ಆಮ್ ಟೇಕಿಂಗ್ ದ ನಂಬರ್ ಆಫ್ ಎನಾನ್ಶಿಯೋಮರಿಕ್ ಪೇರ್ ಇಸ್ ಈಕ್ವಲ್ಸ್ ಟು 2n by 2. So this is in a case of particular unsymmetrical molecule. Let me take a symmetrical molecule. Symmetrical molecule again we are going to distinguish two parts, that is equals to if number of chiral center is equals to even ತಗೊಂಡಾಗ even ಇದ್ದಾಗ and number of chiral center is equals to odd ಇದ್ದಾಗ, number of chiral center is equals to even, number of chiral center is equals to odd ಇದ್ದಾಗ ನನಗೆ ಏನು ಮಾಡ್ತದೆ, ವೇರಿಯೇಷನ್ ಆಗ್ತದೆ ನಂಬರ್ ಆಫ್ ಸ್ಟೀರಿಯೋ ಐಸೋಮರ್ಸ್ ಅಲ್ಲಿ. ಫಸ್ಟ್ ಆಫ್ ಆಲ್ ಇಲ್ಲಿ ನಂಬರ್ ಆಫ್ ಸ್ಟೀರಿಯೋ ಐಸೋಮರ್ಸ್ is equals to in case of even chiral center that is equals to 2n minus 1 plus 2n by 2 minus 1 and this particular case illenidalla this part is optically active. Suppose they are asking symmetrical molecule to optically active isomer system antandre we are going to use this formula only and this is formula for optically inactive or meso compounds na calculate ಮಾಡಲಿಕ್ಕೆ. ಓವರಾಲ್ ಸ್ಟೀರಿಯೋ ಐಸೋಮರ್ಸ್ ನ ಫೈಂಡ್ ಮಾಡಲಿಕ್ಕೆ ಇದಿಷ್ಟು ಫಾರ್ಮುಲಾ ಯೂಸ್ ಮಾಡಬೇಕು. ಓನ್ಲಿ ಆಪ್ಟಿಕಲಿ ಆಕ್ಟಿವ್ ಕೇಳಿದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ಕೊರಿ, ಓನ್ಲಿ ಆಪ್ಟಿಕಲಿ ಇನ್ಆಕ್ಟಿವ್ ಮಾಲಿಕ್ಯೂಲ್ಸ್ ಅಂದರೆ ಇದು ಈ ಫಾರ್ಮುಲಾ ಯೂಸ್ ಮಾಡ್ಕೊರಿ. ಆ್ಯಂಡ್ ಇನ್ ಕಮಿಂಗ್ ಟು ದ ಆಡ್ ಕೇಸ್, ಆಡ್ ನಂಬರ್ ಆಫ್ ಸ್ಟೀರಿಯೋ ಐಸೋಮರ್ಸ್ ಇತ್ತಪ್ಪ ಅಂದರೆ ಆಡ್ ನಂಬರ್ ಆಫ್ chiral center ಇತ್ತಪ್ಪ ಅಂದರೆ ದೆನ್ ಸ್ಟೀರಿಯೋ ಐಸೋಮರ್ಸ್ is equals to 2n minus 1 that minus 2n minus 1 by 2 that is plus 2n minus 1 divided by 2. Okay, this is a ಸ್ಟೀರಿಯೋ ಐಸೋಮರ್ಸ್. ಇದರಲ್ಲಿ ಆಪ್ಟಿಕಲಿ ಆಕ್ಟಿವ್ ಅಂತ ಬಂದಾಗ this case will become optically active molecules ಅಥವಾ ಸ್ಟೀರಿಯೋ ಐಸೋಮರ್ಸ್ and this case will optically inactive or meso. So coming to the enantiomeric pairs, then enantiomeric pairs ಅಂದರೆ same enantiomeric pair is equals to optically active divided by 2. optically active divided by 2 ಮಾಡಿದ್ರೆ ಮಾತ್ರ ನಮಗೆ enantiomeric pair ಸಿಗ್ತದೆ. enantiomeric pair ಏನು ಮಾಡ್ತದೆ ಸಿಗ್ತದೆ. ಓಕೆ, let us take some examples. Okay, let us take examples. ಒಂದು examples deal ಮಾಡಿದ್ರೆ it is easy to understand. Okay, let me take example for first of all this example I am having here. Example number 1, that is equal to CH3 CH and CH C2H5. So ಈ ಎಕ್ಸಾಂಪಲ್ ನೋಡಿದಾಗ ಫಸ್ಟ್ ಆಫ್ ಆಲ್ ನಮ್ಮ ಮಾಲಿಕ್ಯೂಲ್ ಏನು ಮಾಡ್ತಿದ್ದಾರೆ, ಸಿಮೆಟ್ರಿಕಲ್ ಇದೆನೋ ಅನ್ಸಿಮೆಟ್ರಿಕಲ್ ಇದೆ ಅಂತಂದೇಳಿ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಕೇಸ್ ಅದೇ ನಂದು ಸಿಮೆಟ್ರಿಕಲ್ ಇತ್ತಪ್ಪ ಬೇರೆ ಫಾರ್ಮುಲಾ, ಅಸಿಮೆಟ್ರಿಕಲ್ ಇತ್ತಪ್ಪ ಬೇರೆ ಫಾರ್ಮುಲಾ ಬರ್ತದೆ. ಸೊ ಲೆಟ್ ಮಿ ಫೈಂಡ್ ಔಟ್ ವೆದರ್ ಇಟ್ ಇಸ್ ಅ ಮಾಲಿಕ್ಯೂಲ್ ಇಸ್ ಸಿಮೆಟ್ರಿಕಲ್ ಆರ್ ಅನ್ಸಿಮೆಟ್ರಿಕಲ್. ಸಿಮೆಟ್ರಿಕಲ್ ಅಥವಾ ಅನ್ಸಿಮೆಟ್ರಿಕಲ್ ನೋಡಲಿಕ್ಕೆ ವಿ ಹ್ಯಾವ್ ಟು ಪಾಸ್ ಅ ಪ್ಲೇನ್ ಪೋಲಾರೈಸ್ಡ್ ಲೈಟ್ ಆ್ಯಂಡ್ ವಿ ಹ್ಯಾವ್ ಟು ಚೆಕ್ ದ ಸೆಂಟರ್ ಆಫ್ ಸಿಮೆಟ್ರಿ. ಸಪೋಸ್ ನಾನು ಮಾಡ್ತೀನಿ ವಿ ಹ್ಯಾವ್ ಟು ಪಾಸ್ ಅ ಪ್ಲೇನ್ ಆಫ್ ಸಿಮೆಟ್ರಿ. ಓಕೆ, ಪ್ಲೇನ್ ಆಫ್ ಸಿಮೆಟ್ರಿ ಪಾಸ್ ಮಾಡಿದ್ರೆ ಸಪೋಸ್ ಇಲ್ಲಿಂದ ಪ್ಲೇನ್ ಆಫ್ ಸಿಮೆಟ್ರಿ ಪಾಸ್ ಮಾಡಿದ್ರೆ ಈ ಪೋರ್ಷನ್ನು ಮತ್ತು ಈ ಪೋರ್ಷನ್ನು ಏನು ಮಾಡ್ತಾರೆ, ದೇರ್ ಆರ್ ಡಿಫ್ರೆಂಟ್. ಸೊ ಅದಕ್ಕೋಸ್ಕರ ಮಾಡ್ತಾರೆ ಇಟ್ ಈಸ್ ಅ ಅನ್ಸಿಮೆಟ್ರಿಕಲ್ ಮಾಲಿಕ್ಯೂಲ್ ಅಂತ ಕರಿತೀನಿ. ಸೊ ಅನ್ಸಿಮೆಟ್ರಿಕಲ್ ಮಾಲಿಕ್ಯೂಲ್ ಇರೋ ಕಾರಣ ಏನು ಮಾಡ್ತಾರೆ,
ಸೊ ಐ ವಿಲ್ ಗೋ ಫಾರ್ ನೆಕ್ಸ್ಟ್ ಕೆಲಸ ಏನು ಮಾಡೋಕ್ಕಂದ್ರೆ ವಿಚ್ ಆರ್ ದ ಕೈರಲ್ ಸೆಂಟರ್, ಹೌ ಮೆನಿ ಕೈರಲ್ ಸೆಂಟರ್ ಆರ್ ಪ್ರೆಸೆಂಟ್, ಎಷ್ಟು ಕೈರಲ್ ಸೆಂಟರ್ಸು ಪ್ರೆಸೆಂಟ್ ಇದ್ದಾವೆ ಅಂತೇಳಿ ಚೆಕ್ ಮಾಡಬೇಕು. ಸೊ ವೈಲ್ ಆಮ್ ಚೆಕಿಂಗ್, ದಿಸ್ ಈಸ್ ನಾಟ್ ಅ ಕೈರಲ್ ಸೆಂಟರ್, ಇದು ಕೈರಲ್ ಸೆಂಟರ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ, ನೋ ಕೈರಲ್ ಸೆಂಟರ್, ದಿಸ್ ಈಸ್ ಅ ಕೈರಲ್ ಸೆಂಟರ್, okay, one chiral center, and this is also one chiral center, okay, this is also one chiral center. Chiral center ಅಂದ್ರೆ ಏನು, which must attach to 4 different group attach ಆಗಿರಬೇಕು, ಅದಕ್ಕೆ ಏನು ಕರಿತೀವಿ chiral center ಅಂತ ಕರಿತೀವಿ. This is particular different group and this particular different group. ನೋಡಿ ಈ ಒಂದು ಕಂಪ್ಲೀಟ್ ಗ್ರೂಪ್ನ ಅಂದರೆ ದಿಸ್ ಇಸ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಆಸ್ ಅ ಒನ್ ಕಂಪ್ಲೀಟ್ ಗ್ರೂಪ್, ಇದು ಅಷ್ಟನ್ನು ಸೇರಿ ಮಾಡ್ತೀನಿ ಒಂದು ಕಂಪ್ಲೀಟ್ ಗ್ರೂಪ್ ಅಂತ ಹೇಳಿ ಮಾಡ್ತೀನಿ ನಾನು ಕನ್ಸಿಡರ್ ಮಾಡ್ತೀನಿ, ಓಕೆನಾ, ಬಿ ಕೇರ್ಫುಲ್ ಅಬೌಟ್ ದಟ್, ಓಕೆ, ಈ ಥರ ಮಾಡ್ತೀನಿ ಕನ್ಸಿಡರ್ ಮಾಡ್ತೀನಿ. ಸೊ ಇಲ್ಲಿ ಏನು ಮಾಡ್ತಾರೆ chiral center ಅಂತ ಕರಿತೀವಿ, ಯಾಕಂದರೆ ದಿಸ್ ಇಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಅ chiral center because it is attached to the 4 different groups. So 2 chiral center adava unsymmetrical molecule. So number of stereoisomers is equals to 2 to the power of n and is equals to n value another n value is equals to 2, so that is equals to 2 to the power of 2, that is equals to 4 chiral center. 4 stereoisomers are present. So number of enantiomeric pair nodadare that is equals to 2 to the power of n divided by 2, that is equals to 2 square by 2, that is equals to 4 by 2, that is equals to 2 enantiomeric pair, 2 enantiomeric pairs na hondirtave. So this is a unsymmetrical molecule example ಕೊಟ್ಟಿದ್ದೀನಿ. So let me take an example for symmetrical molecule example ತಗೊಂಡ್ರೆ, let me take this one example. So I am having that CH3 and I am having a CHOH and here also I am having OH H and CH3. So first of all ಏನು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು ಸಿಮೆಟ್ರಿಕಲ್ ಅನ್ಸಿಮೆಟ್ರಿಕಲ್ ಇದೇನು ಸಿಮೆಟ್ರಿಕಲ್ ಇದೇನು, ಅದಕ್ಕೆ ಏನು ಮಾಡಬೇಕು, ಪ್ಲೇನ್ ಪ್ರೊಜೆಲೈಟ್ ಪಾಸ್ ಮಾಡಬೇಕು. ನೀವು ಪ್ಲೇನ್ ಪ್ರೊಜೆಲೈಟ್ ಪಾಸ್ ಮಾಡಿ ಏನು ಮಾಡ್ತೀವಿ, ಸಾರಿ ಪ್ಲೇನ್ ಪ್ರೊಜೆಲೈಟ್ ಅಲ್ಲ, ಪ್ಲೇನ್ ಆಫ್ ಸಿಮೆಟ್ರಿ, POS, ಓಕೆ, POS ಪಾಸ್ ಮಾಡಬೇಕು. ಸೊ ವೆನ್ ಐ ಆಮ್ ಪಾಸಿಂಗ್ ದ POS ಫ್ರಮ್ ಹಿಯರ್, ಲೈಕ್ ಇದರ ಪಾಸ್ ಮಾಡಿ ಏನು ಮಾಡ್ತಾರೆ, ಇಲ್ಲಿ ಮತ್ತು ಇಲ್ಲಿ ಇರ್ತಕ್ಕಂಥ ಮಾಲಿಕ್ಯೂಲು ಸೇಮ್ ಇದೆ, ಸೇಮ್. ಸೊ plane of symmetry present, so symmetrical molecule ಇದೆ. So due to symmetrical I am going to use number of stereoisomers is equals to 2 to the power of n minus 1 plus 2 to the power of n by 2 minus 1. ಇಲ್ಲಿ ಏನಂದ್ರೆ ಸ್ಟೀರಿಯೋ ನಂಬರ್ ಆಫ್ chiral center. So find out the chiral center ಎಷ್ಟಿದೆ ನೋಡ್ರಿ, this is one chiral center and this is one chiral center. So 2 chiral center are there, stereoisomers is equals to 2 power 2 minus 1 plus 2 power 2 by 2 minus 1. So it is equal to, ಇಲ್ಲಿ ಏನು ಮಾಡ್ತಾರೆ 2 ಆಗ್ತದೆ, ಇಲ್ಲಿ ಏನು ಮಾಡ್ತಾರೆ ಓವರಾಲ್ ಕ್ಯಾಲ್ಕುಲೇಷನ್ ಮಾಡಿದಾಗ ಏನು ಮಾಡ್ತಾರೆ ನಿಮಗೆ 1/2, ಸಾರಿ ದಿಸ್ 1/2 ಓವರಾಲ್ ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನೋಡ್ರಿ, ವ್ಯಾಲ್ಯೂ ಏನು ಬರ್ತದೆ 1 ಬರ್ತದೆ, ಓಕೆ, ವ್ಯಾಲ್ಯೂ ಏನು ಬರ್ತದೆ 1 ವ್ಯಾಲ್ಯೂ ಬರ್ತದೆ ರೀ, ಓಕೆ, 2/2, ದಿಸ್ ಇಸ್ 2/2, ಓಕೆ, minus 1, ದಿಸ್ ಇಸ್ 1 ವ್ಯಾಲ್ಯೂ ಬರ್ತದೆ, ದಿಸ್ ಇಸ್ 1 ವ್ಯಾಲ್ಯೂ. ಸೊ ಓವರಾಲ್ number of stereoisomers is equals to 3 ಬರ್ತದೆ. ಸೊ ದಿಸ್ ಇಸ್ ಅಬೌಟ್, ಸಪೋಸ್ ಎನಾನ್ಶಿಯೋಮರಿಕ್ ಪೇರ್ ಮಾಡ್ತಾರೆ ನೋಡ್ರಿ, ಮಾಡಿದಾಗ ವಾಟ್ ನಂಬರ್ ಆಫ್ ಎನಾನ್ಶಿಯೋಮರಿಕ್ ಪೇರ್, ದಟ್ ಈಸ್ ಈಕ್ವಲ್ಸ್ ಟು 2 to the power of n minus 1 divided by 2 ಮಾಡಬೇಕು, ದಟ್ ಈಸ್ ಈಕ್ವಲ್ಸ್ ಟು 2 to the power of n minus 1 ಅಂತಂದರೆ ದಟ್ ಈಸ್ ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು 2 ಬರ್ತದೆ, 2, there is one enantiomeric pair, okay. This is about the 2 even ಇದ್ದಾಗ, ಓಕೆ, ನಂಬರ್ ಆಫ್ chiral center ಏನದವ, ನಂಬರ್ ಆಫ್ chiral centers ಈಸ್ ಈಕ್ವಲ್ಸ್ ಟು ಈವನ್ ಇದೆ. ಈವನ್ ಇದ್ದಾಗ ಏನು ಮಾಡೋದು, ಈ ಫಾರ್ಮುಲಾ ಯೂಸ್ ಮಾಡಬೇಕು, ಓಕೆ, ಈ ಫಾರ್ಮುಲಾನ ಯೂಸ್ ಮಾಡ್ಕೋಬೇಕು. ಆಡ್ ಇದ್ದ ಬೇರೆ, ಓಕೆ, ಮತ್ತೆ ಏನು ಮಾಡ್ಕೊ ಅಂದರೆ ಆಡ್ ಇದ್ದ ಬೇರೆ. ಲೆಟ್ ಮಿ ಗಿವ್ ಎನ್ ಎಕ್ಸಾಂಪಲ್, ಓಕೆ, ದಿಸ್ ಈಸ್ ಅ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಐ ಆಮ್ ಹ್ಯಾವಿಂಗ್ ದಟ್ CH3 CHOH and this is a CHOH, it is also CHCl and it is also CH3, sorry, you know OH and Kori, OH, then CH3, okay. Even ನೋಡ್ರಿ molecule even ನೋಡ್ರಿ, ಇಲ್ಲಿ ಪ್ಲೇನ್ ಆಫ್ ಸಿಮೆಟ್ರಿ ಪಾಸ್ ಮಾಡಿದಾಗ ಅಫ್ಕೋರ್ಸ್ ಪ್ಲೇನ್ ಆಫ್ ಸಿಮೆಟ್ರಿ ಪ್ರೆಸೆಂಟ್ ಇದೆ, ಏನು ಮಾಡಿದೆ ಪ್ಲೇನ್ ಆಫ್ ಸಿಮೆಟ್ರಿ ಪ್ರೆಸೆಂಟ್ ಇದೆ. ಇಲ್ಲಿ ಪಾಸ್ ಮಾಡಿದಾಗ ಏನು ಮಾಡ್ತೀವಿ, ಇಷ್ಟು ಪೋರ್ಷನ್, ದಿಸ್ ಪೋರ್ಷನ್ ಆ್ಯಂಡ್ ದಿಸ್ ಪೋರ್ಷನ್ ವಿಲ್ ಬಿಕಮ್ ಸೇಮ್, ಪ್ಲೇನ್ ಆಫ್ ಸಿಮೆಟ್ರಿ ಪ್ರೆಸೆಂಟ್ ಇದೆ. ಸೊ ಐ ಕ್ಯಾನ್ ಸೇ ದಟ್ ಸಿಮೆಟ್ರಿಕಲ್, ಓಕೆ.
ಏನು ಮಾಡ್ತದೆ ನನಗೆ ಸಿಮೆಟ್ರಿಕಲ್ ಅಂತೇಳಿ ಫೈಂಡ್ ಔಟ್ ಆಗುತ್ತದೆ. ಸಿಮೆಟ್ರಿಕಲ್ ಅಂತೇಳಿ ಮಾಡಿದ್ರೆ ಫೈಂಡ್ ಔಟ್ ಮಾಡ್ತಿದ್ದೀನಿ. ಸೊ ಇವಾಗ ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ, ಎಕ್ಸಾಂಪಲ್ ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ. ಇಲ್ಲಿ ಒಂದು ಕೈರಲ್ ಸೆಂಟರ್ ಇದೆ, ಇಲ್ಲಿ ಒಂದು ಕೈರಲ್ ಸೆಂಟರ್ ಇದೆ. ಸಪೋಸ್ ವೆದರ್ ಐ ಆಮ್ ಗೋಯಿಂಗ್ ಟು ಟೇಕ್ ದಿಸ್ ಒನ್ ಆಸ್ ಅ ಕೈರಲ್ ಸೆಂಟರ್ ಆಗಿ ತಗೋಬೇಕೋ ತಗೋಬಾರ್ದು. ಲೆಟ್ ಮಿ ಸಿ, ದಿಸ್ ಮಾಲಿಕ್ಯೂಲ್ ಇಸ್ ಸೇಮ್. ನಾನು ಏನು ಹೇಳಿದೆ, ಕಾರ್ಬನಿಗೆ ಡಿಫ್ರೆಂಟ್ ಗ್ರೂಪ್ ಅಟ್ಯಾಚ್ ಆಗಿರಬೇಕು. ಬಟ್ ನಾನು ಈ ಒಂದು ಕಾರ್ಬನ್ ಅನಲೈಸ್ ಮಾಡಿದಾಗ ಇಲ್ಲಿರ್ತಕ್ಕಂಥ ಗ್ರೂಪು ದಿಸ್ ಗ್ರೂಪ್ ಆ್ಯಂಡ್ ದಿಸ್ ಗ್ರೂಪ್ ಆರ್ ಸೇಮ್. ಇವೆರಡು ಗ್ರೂಪ್ ಏನು ಮಾಡ್ತಾರೆ, ಸೇಮ್ ಇದ್ದಾವೆ. ಲೆಟ್ ಮಿ ಟೇಕ್ ಎ ಆ್ಯಂಡ್ ಎ ಅಂತ ತೊಗೊತೀನಿ. ದಿಸ್ ಈಸ್ ಆಲ್ಸೋ ಎ ಆ್ಯಂಡ್ ದಿಸ್ ಈಸ್ ಆಲ್ಸೋ ಎ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಎ ಆ್ಯಂಡ್ ಎ ಅಂತ ಕನ್ಸಿಡರ್ ಮಾಡಾಗ ಏನು ಮಾಡ್ತಾರೆ, ಎರಡು ಗ್ರೂಪ್ ಏನು ಮಾಡ್ತಾರೆ, ಸೇಮ್ ಇದ್ದಾವೆ. ಅಂದರೆ ದಿಸ್ ಕಾರ್ಬನ್ ಇಸ್ ಅಟ್ಯಾಚಿಂಗ್ ಫಾರ್ ಟೂ ಸೇಮ್ ಗ್ರೂಪ್ಸ್. ಅಂದರೆ ಬಟ್ ದೀಸ್ ಎ ಗ್ರೂಪ್ಸ್, ಈ ಒಂದು ಎ ಗ್ರೂಪ್ ಏನಾವಲ್ಲ, ಬೋತ್ ಆರ್ ಕೈರಲ್ ಇದ್ದಾವೆ. ಎರಡು ಸೇಮ್ ಗ್ರೂಪೇ, ಬಟ್ ಬೋತ್ ಆರ್ ಕೈರಲ್. ಈ ಒಂದು ಕೇಸ್ ಇದ್ದಾಗ ನಾನು ಒಂದು ಹೇಳಿದ್ದೆ ಏನಂದರೆ, ಯಾವಾಗ ಒಂದು ಕಾರ್ಬನ್ ಮಾಲಿಕ್ಯೂಲ್ ಅಥವಾ ಒಂದು ಕಾರ್ಬನ್ ಸೆಂಟರ್ ಏನು ಮಾಡ್ತಾರೆ, ಎರಡು ಕೈರಲ್ ಸೆಂಟರ್ ಜೊತೆಗೆ ಅಟ್ಯಾಚ್ ಆಗಿರ್ತವೋ, ದೆನ್ ದಿಸ್ ಕಾರ್ಬನ್ ಈಸ್ ಕಾಲ್ಡ್ ಆಸ್ ಅ ಸ್ಯೂಡೋ ಕೈರಲ್ ಸೆಂಟರ್ ಅಂತ ಕರಿತೀವಿ. ಸ್ಯೂಡೋ ಕೈರಲ್ ಅಂತ ಕರಿತೀವಿ. ಸೊ ವಿ ಹ್ಯಾವ್ ಟು ಕನ್ಸಿಡರ್ ದಟ್ ಕಾರ್ಬನ್ ಆಲ್ಸೋ ಸ್ಯೂಡೋ ಕೈರಲ್ ಸೆಂಟರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ನಂಬರ್ ಆಫ್ ಕೈರಲ್ ಸೆಂಟರ್ ಎಷ್ಟು ಅಂತ ಕೇಳಿದಪ್ಪ ಅಂದರೆ, ಐ ಕ್ಯಾನ್ ಸೇ ದಟ್ ನಂಬರ್ ಆಫ್ ಕೈರಲ್ ಸೆಂಟರ್ ಇಸ್ ಈಕ್ವಲ್ಸ್ ಟು 3. ದಟ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದಟ್ ಸ್ಯೂಡೋ ಕೈರಲ್ ಆಲ್ಸೋ. ಸೊ ನಂಬರ್ ಆಫ್ ಕೈರಲ್ ಸೆಂಟರ್ಸ್ ಅಂದರೆ ಇಟ್ ಈಸ್ 3 ಕೈರಲ್ ಸೆಂಟರ್ ಅದಾವ. ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ ಅಬೌಟ್ ದಿಸ್. ಕ್ಯಾಲ್ಕುಲೇಟ್ ಮಾಡೋದು ನನಗೆ ಏನು ಬರ್ತಪ್ಪ ಅಂದರೆ, ಸೊ ಸ್ಟೀರಿಯೋ ಐಸೋಮರ್ಸ್ ಈಸ್ ಈಕ್ವಲ್ಸ್ ಟು ಸೊ ಒಂದು ಕರೆಕ್ಷನ್ ಏನು ಮಾಡ್ತೀನಪ್ಪ ಅಂದರೆ, ಸಾರಿ ಫಾರ್ ದಟ್, ಒಂದು ಕರೆಕ್ಷನ್ ಏನು ಮಾಡ್ತೀನಿ ಅಂದರೆ, ಇಲ್ಲಿ ಆಡ್ ಇದ್ದಾಗ ಸ್ಟೀರಿಯೋ ಐಸೋಮರ್ಸ್ ಕೇಳಿದರೆ ಜಸ್ಟ್ ಯು ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ ಓನ್ಲಿ, 2n-1 ಫಾರ್ಮುಲಾ ಅಷ್ಟೇ ಯೂಸ್ ಮಾಡ್ಕೊ. ಓಕೆ, 2n-1 ಫಾರ್ಮುಲಾ ಅಷ್ಟೇ ಯೂಸ್ ಮಾಡ್ಕೊರಿ. ಸಪೋಸ್ ಓವರಾಲ್ ಆಪ್ಟಿಕಲ್ ಆ್ಯಕ್ಟಿವ್ ಕೇಳಿದಪ್ಪ ಇದನ್ನು ಯೂಸ್ ಮಾಡ್ಕೊರಿ, ಓವರಾಲ್ ಆಪ್ಟಿಕಲ್ ಇನ್ಆ್ಯಕ್ಟಿವ್ ಕೇಳಿದಪ್ಪ ಏನು ಮಾಡ್ತೀವಿ ಯೂಸ್ ಮಾಡ್ಕೊರಿ. ಓಕೆ, ಯಾಕಂದರೆ ಸಪೋಸ್ ಇಲ್ಲಿ ನೋಡಿರಿ, ನೀವೇ ನೋಡ್ಕೊಳ್ಬೇಕಾರೆ ದಿಸ್ ಸಪೋಸ್ ಸ್ಟೀರಿಯೋ ಐಸೋಮರಿಗೆ ಇದಷ್ಟೇ ರಿಕ್ವೈರ್ಡ್ ಇದೆ. ಯಾಕಂದರೆ ದಿಸ್ ಒನ್ ವಿಲ್ ಗೆಟ್ ಕ್ಯಾನ್ಸಲ್ ಟು ಈಚ್. ಇವೆರಡು ಕ್ಯಾನ್ಸಲ್ ಆಗ್ತಾವಲ್ರಿ, ಆಪ್ಟಿಕ್. ಅದಕ್ಕೋಸ್ಕರ ಮಾಡ್ತಾರೆ ಓನ್ಲಿ ಸ್ಟೀರಿಯೋ ಐಸೋಮರ್ ಕೇಳಿದಾಗ ಈಸಿ ಫಾರ್ ಯುವರ್ ಕನ್ವೀನಿಯನ್ಸ್ ಏನು ಮಾಡ್ತೀವಿ, ಓನ್ಲಿ ಸ್ಟೀರಿಯೋ ಐಸೋಮರ್ ಅಷ್ಟೇ ಕೇಳಿದರೆ ಇದನ್ನು ಯೂಸ್ ಮಾಡ್ಕೊರಿ. ಓಕೆ, 2n-1 ಯೂಸ್ ಮಾಡ್ಕೊರಿ. ಸಪೋಸ್ ಆಪ್ಟಿಕಲಿ ಇನ್ಆಕ್ಟಿವ್ ಕೂಡ ಸೇರಿಸಿನಪ್ಪ ಅಂದರೆ ಯೂಸ್ ಮಾಡ್ಕೊರಿ. ಓಕೆ, let me take a number of stereoisomers is equals to 2 to the power of n-1, that is equals to 2 to the power of n value ಏನಿದೆ 3 ಇದೆ, 3 - 1 that is equals to 2 to the power of 2 that is equals to 4 stereoisomers can be possible. So optically active ಎಷ್ಟಿದಾವ ಅಂದರೆ that is equals to 2 to the power of n-1 then minus 2 to the power of n-1/2. okay, that is equals to ಇದನ್ನು ಅಷ್ಟು ಕ್ಯಾಲ್ಕುಲೇಟ್ ಮಾಡಿದ್ರೆ ಏನು ಮಾಡ್ತಾನೆ 4 ಬರ್ತದೆ. ಆ್ಯಂಡ್ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ನೋಡ್ರಿ, ದಿಸ್ ಇಸ್ 2 ಬರ್ತದೆ. ಆಪ್ಟಿಕಲಿ ಆ್ಯಕ್ಟಿವ್ 2 ಇದಾವೆ. ಸೊ ದೆನ್ ಮೀಸೋ ಐಸೋಮರ್ಸ್ ಆರ್ ಆಪ್ಟಿಕಲಿ ಇನ್ಆಕ್ಟಿವ್ ಐಸೋಮರ್ಸ್ ಎಷ್ಟಿದಾವೆ ಅಂತಂದರೆ ದಟ್ ಫಾರ್ಮುಲಾ ಈಸ್ ದಟ್ 2 to the power of n-1/2 it is equals to 2. okay, it is equals to 2. ಈ ಥರ ಏನು ಮಾಡ್ತಾರೆ, ವಿ ಆರ್ ಗೋಯಿಂಗ್ ಟು consider and we are going to calculate the number of stereoisomers in a particular stereochemical molecule ನ ತಗೊಂಡು ನಾವು ಮಾಡ್ತೀವಿ ಸ್ಟೀರಿಯೋಐಸೋಮರ್ಸ್ನ ಈ ಥರ ಫೈಂಡ್ ಔಟ್ ಮಾಡ್ತೀವಿ. ಸೊ ಐ ವಿಲ್ ಎಂಡ್ ದಿಸ್ ಸೆಷನ್ ಟುಡೇ ಆ್ಯಂಡ್ ಐ ಹೋಪ್ ಯು ಎಂಜಾಯ್ಡ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ಸ್ ಅಬೌಟ್ ದ number of calculation of stereoisomers. So thank you guys for watching my video. Thank you very much. ಆ್ಯಂಡ್ ಇದರ ಸಪೋರ್ಟ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಪೋಸ್ ಇನ್ಫಾರ್ಮೇಷನ್ ಕರೆಕ್ಟಾಗಿತ್ತು, ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂದರೆ ಸೊ ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ದ ಚಾನಲ್ ಆ್ಯಂಡ್ like the videos and share the videos. Thank you, bye bye, take care, up to next video.